2028ರ ಎಲೆಕ್ಷನ್ಗೆ ಜೆಡಿಎಸ್ ಬಿಜೆಪಿ ಮೈತ್ರಿ ಫೇಕ್ಸ್ ಮತ್ತೆ ಸಿಎಂ ಆಗೋದಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಕೈ ಕಿತ್ತಾಟದ ನಡುವೆ ಮುಂದಿನ ಬಾರಿ ಕುರ್ಚಿ ಏರು ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಆದ್ರಿಂದ ಈಗಿನಿಂದಲೇ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ ಎಚ್.ಡಿ.ಕೆ. ಸಿ 70 ಸೀಟನ್ನ ಪಡೆಯೋದಕ್ಕೆ ಪ್ರಯತ್ನಗಳನ್ನ ಮಾಡ್ತಾ ಇದೆ. ರಾಜ್ಯ ಬಿಜೆಪಿ ಬಿಟ್ಬಿಡಿ, ದೆಹಲಿಯಲ್ಲಿ ನಾನು ಮಾತನಾಡ್ತೀನಿ. ಹಾಲಿ ಮಾಜಿ ಶಾಸಕರ ಸಭೆಯಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಬಿಹಾರ ಬಳಿಕ ಕರ್ನಾಟಕದಲ್ಲೂ ಕೂಡ ಮೈತ್ರಿ ಲೆಕ್ಕಾಚಾರವನ್ನ ಈಗಲಿಂದಲೇ ಶುರು ಮಾಡಿಕೊಳ್ತಾ ಇದ್ದಾರೆ. ಜೆಡಿಎಸ್ ಕೇಳೋದಕ್ಕೆ ಮುಂದಾಗಿರುವಂತಹ ಕ್ಷೇತ್ರಗಳ ಎಕ್ಸ್ಕ್ಲೂಸಿವ್ ಮಾಹಿತಿ ನಿಮ್ಮ ಗ್ಯಾರಂಟಿ ನ್ಯೂಸ್ ನೀಡ್ತಾ ಇದೆ. ನೋಡಿ, ಈಗಲಿಂದಲೇ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಅಲ್ಲಲ್ಲಿ ಆಯಾ ಭಾಗದಲ್ಲಿ ಯಾರ್ಯಾರ ನೇಮಕ ಮಾಡಬೇಕು ಮತ್ತೆ ಯಾವ ರೀತಿಯಾಗಿ ಪಕ್ಷವನ್ನ ಬಲಪಡಿಸುವಂತಹ ಕೆಲಸಗಳಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತಯಾರಿಗಳಾಗಿದೆ. ಯಾರು ತಲೆ ಕೆಡಿಸ್ಕೊಳ್ಬೇಡಿ, ಹೈಕಮಾಂಡ್ ನಾಯಕರನ್ನ ನಾನು ಭೇಟಿಯಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತೀನಿ. ಬಿಹಾರ ಬಳಿಕ ಕರ್ನಾಟಕದಲ್ಲೂ ಮೈತ್ರಿ ಲೆಕ್ಕಾಚಾರ ಶುರುವಾಗುವ ಸಾಧ್ಯತೆಗಳು ಕೂಡ ಇದೆ ಅನ್ನೋದನ್ನ ಹಿಂಟನ್ನ ಬಿಟ್ಕೊಡ್ತಾ ಇದ್ದಾರೆ. 2028ರ ಎಲೆಕ್ಷನ್ಗೆ ಜೆಡಿಎಸ್ ಮತ್ತೆ ಬಿಜೆಪಿ ಕೈ ಜೋಡಿಸೋದು ಪಕ್ಕ ಅಂತ ಕೂಡ ಹೇಳಲಾಗ್ತಾ ಇದೆ. ಚಿಕ್ಕಬಳ್ಳಾಪುರ 2 ಕ್ಷೇತ್ರ, ಶಿಡ್ಲಘಟ್ಟ, ಚಿಂತಾಮಣಿ ಇದನ್ನ ಕೇಳುವಂತಹ ಸಾಧ್ಯತೆ ಇದೆ. ಜೆಡಿಎಸ್ ಕ್ಷೇತ್ರವನ್ನ ಲೆಕ್ಕಾಚಾರ ಮಾಡ್ತಾ ಇದೆ. ಕೋಲಾರ 4, ಅದರಲ್ಲಿ ಕೋಲಾರ, ಶ್ರೀನಿವಾಸಪುರ, ಮುಳಬಾಗಿಲು, ಬಾಗಲಕೋಟೆ. ಇನ್ನು ಬೆಂಗಳೂರು ಗ್ರಾಮಾಂತರ 2 ಕ್ಷೇತ್ರ ಮತ್ತೆ ನೆಲಮಂಗಲ, ದೇವನಹಳ್ಳಿ. ಬೆಂಗಳೂರು ನಗರ 1, ಅದು ಯಶವಂತಪುರ ಕ್ಷೇತ್ರ. ಬೆಂಗಳೂರು ದಕ್ಷಿಣ 3 ಈ ಕ್ಷೇತ್ರಗಳನ್ನ ಲೆಕ್ಕಾಚಾರವನ್ನ ಮಾಡಿಕೊಂಡಿದ್ದಾರೆ. ರಾಮನಗರ, ಚನ್ನಪಟ್ಟಣ, ಮಾಗಡಿ. ಇನ್ನು ಮಂಡ್ಯ ಜಿಲ್ಲೆಯಲ್ಲಿ 7 ಕ್ಷೇತ್ರಗಳನ್ನು ಕೂಡ ಕೇಳ್ಕೊಳ್ತಾ ಇದೆ. ಮಂಡ್ಯ, ಕೆಆರ್ಪೇಟೆ, ಪಾಂಡವಪುರ, ಮಳವಳ್ಳಿ, ನಾಗಮಂಗಲ, ಶ್ರೀರಂಗಪಟ್ಟಣ, ಮದ್ದೂರು. ಮತ್ತೆ ತುಮಕೂರು ಜಿಲ್ಲೆಯಲ್ಲಿ 8 ಗುಬ್ಬಿ, ಶಿರಾ, ತುರುವೇಕೆರೆ, ಚಿಕ್ಕನಾಯಕನಹಳ್ಳಿ, ಕುಣಿಗಲ್, ಕೊರಟಗೆರೆ, ಮಧುಗಿರಿ, ಪಾವಗಡ. ಅದರ ಜೊತೆಗೆ ಹಾಸನ ಜಿಲ್ಲೆಯೂ ಕೂಡ ಸೇರ್ಪಡೆಯಾಗಿದೆ. ಹಾಸನ, ಹೊಳೆನರಸೀಪುರ, ಶ್ರವಣಬೆಳಗೊಳ, ಅರಸೀಕೆರೆ, ಅರಕಲಗೂಡು, ಸಕಲೇಶಪುರ.